ರಘು ಅವರಿಗೆ ಗಾಡ್ ಫಾದರ್ ಅಂದ್ರೆ ಯಾರು? ನನ್ನ ಬರೀ ಲೈಟಿಂಗ್ ಟೆಕ್ನಿಷಿಯನ್ ಆಗಿ ಟ್ರೀಟ್ ಮಾಡಿದ್ರೆ ನಾನು ಇವತ್ತು ಇಲ್ಲಿವರೆಗೂ ಬರೋಕ್ಕಾಗ್ತಿಲ್ಲ. ಗಟ್ಟಿಯಾಗಿ ನಾನು ನೆಲೆ ಕಾಣಬಹುದು ಅನ್ನೋ ನಂಬಿಕೆ ಬಂತ. ಬಟ್ ನನಗೆ ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸರ್. ಇದು ಬಿಟ್ಟು ಗೊತ್ತಿಲ್ಲ ನಂಗೆ ಗಾರೆ ಕೆಲಸ. ಹಾದಿ ಕಠಿಣವಾಗಿತ್ತ ಈಸಿ? ಯಾವತ್ತಿನ ಕ್ಷಣಕ್ಕೆ ನನಗೆ ಅಳು ಬಂದಿತ್ತು, ಅದು ಇವತ್ತು ನೆನೆಸ್ಕೊಂಡು ನಗು ಬರುತ್ತೆ. ಅದನ್ನು ಅವಮಾನ ಅಂತ ಕನ್ಸಿಡರ್ ಮಾಡೋದು. ಅದೇ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು? ನಿರ್ದೇಶನ ಅಥವಾ ನಟನೆ? ನಾನು ಕಂಫರ್ಟೇಬಲ್ ಇದ್ದೀನಿ. ಅಲ್ಲಿ ಬೇರೆ ಹೆಚ್ಚಿನ ಜವಾಬ್ದಾರಿಗಳಿರಲ್ಲ. ಸಾಮಾನ್ಯವಾಗಿ ಸಿನಿಮಾಗೆ ಅಥವಾ ಈ ಕ್ಷೇತ್ರಕ್ಕೆ ಬರೋರಿಗೆ ಒಂದಷ್ಟು ಜನಗಳಿಗೆ ಗಾಡ್ ಫಾದರ್ ಇರ್ತಾರೆ, ಒಂದಷ್ಟು ಜನಗಳಿಗೆ ಗಾಡ್ ಫಾದರೇ ಇರಲ್ಲ. ಹಾಗೆ ಬಂದಿರುತ್ತೆ ತಮ್ಮ ಪ್ರತಿಭೆ ಅಥವಾ ಅದೃಷ್ಟ ಅವ್ರನ್ನ ಇಲ್ಲಿ ಕರ್ಕೊಂಬಂದಿರುತ್ತೆ. ಸೊ ರಘು ಅವರಿಗೆ ಗಾಡ್ ಫಾದರ್ ಅನ್ನೋರು ಯಾರು ಸರ್? ಅಂದರೆ ಈ ಇಂಡಸ್ಟ್ರಿಗೆ ಬರೋವರೆಗೂ ಯಾರೂ ಇರಲಿಲ್ಲ. ಬಟ್ ಈಗ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಮೊದಲು ನನಗೆ ಊಟ ಮಾಡೋಕ್ಕೆ ಕೆಲಸ ಒಂದು ಅವಕಾಶ ಕೊಟ್ಟಿದ್ದು ಪ್ರಕಾಶ್ ಬೆಳವಡಿ ಅವರು ನನ್ನ ಬರೀ ಲೈಟಿಂಗ್ ಟೆಕ್ನಿಷಿಯನ್ ಆಗಿ ಟ್ರೀಟ್ ಮಾಡಿದ್ದಿದ್ರೆ ನಾನು ಇವತ್ತು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಅವರು ಅವತ್ತು ನನಗೆ ನೀನು ಆಚೆ 16 ಕಡೆ ಹೋಗಪ್ಪ ಅಂತ ಬಿಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗೂ ಇದ್ದೀನಿ. ಅವರೇ ನನ್ನ ಗಾಡ್ ಫಾದರ್. ಓಕೆ, ಇಲ್ಲಿ ಗಟ್ಟಿಯಾಗಿ ನಾನು ನೆಲೆ ಕಾಣ್ಬೋದು ಅನ್ನೋ ನಂಬಿಕೆ ಬಂತ ಅವಾಗ? ಅಂದರೆ ಅವಾಗ ಇನ್ನೂ ವಯಸ್ಸು ಚಿಕ್ಕದಿತ್ತು. ಬಟ್ ನನಗೆ ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸರ್. ಇದು ಬಿಟ್ಟು ಗೊತ್ತಿದ್ದು ನಂಗೆ ಗಾರೆ ಕೆಲಸ. ನಾನು ಮುಂಚೆ ಹೋಗ್ತಿದ್ದೆ, ವರ್ಷದಲ್ಲಿ 3 ತಿಂಗಳು 5ನೇ ಕ್ಲಾಸಿಂದ ನಾನು ನೀನಾಸಂಗೆ ಹೋಗೋವರೆಗೂ 3 ತಿಂಗಳು ಗಾರೆ ಕೆಲಸ ಹೆಲ್ಪರ್ ಆಗಿ ಹೋಗ್ತಿದ್ದೆ. ಅದನ್ನ ಮಾಡಬೇಕಾಗಿತ್ತು. ಈಗ ಆಟ ಗಿಟ ಓಡಿಸ್ಬೇಕು. ಬಟ್ ನಾನು ಇದನ್ನೇ ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಒಂದಾದ್ಮೇಲೆ ಒಂದು ಅವಕಾಶಗಳು ಹಂಗೆ ಸಿಗ್ತಾ ಹೋಯ್ತು ಸರ್. ಸಿಗ್ತಾ ಹೋಯ್ತು ಒಂದಾದ್ಮೇಲೆ ಒಂದು ಅವಕಾಶ. ಈ 20 ವರ್ಷದಲ್ಲಿ ಒಂದು ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರೆ ರಘು ಶಿವಮೊಗ್ಗ ಹೇಗೆ ಅನ್ಸುತ್ತೆ? ಭಾಳ ಬ್ಯೂಟಿಫುಲ್ ಜರ್ನಿ ಸರ್. ಹಾದಿ ಕಠಿಣವಾಗಿತ್ತ ಈಸಿ ಆಗಿತ್ತ ಸರ್? ಕೆಲವು ಸಮಯದಲ್ಲಿ ಕಠಿಣವಾಗೂ ಇತ್ತು, ಕೆಲವು ಸಮಯದಲ್ಲಿ ಈಸಿಯಾಗೂ ಇತ್ತು. ಯಾವತ್ತಾದ್ರೂ ಒಂದ್ಸರಿ ಬಂದಾಗ ಅವಮಾನ ಆಗಿದ್ದು, ಬೇಸರ ಆಗಿದ್ದು, ಅದಾದ್ಮೇಲೆ ಇಂಡಸ್ಟ್ರಿ ಸಾಕಪ್ಪ ಅನ್ಸಿದ್ದು? ಅವಮಾನ ಯಾರು ಮಾಡಿಲ್ಲ ಸರ್. ಏನು ಯಾರು ನಮ್ಗೆ ಅವಮಾನ ಎಲ್ಲ ಏನು ಯಾರು ಮಾಡಿಲ್ಲ. ಓಕೆ, ನಮಗೆ ಯಾರಲ್ಲಿ ನಾವು ಫೋಟೋ ಕೊಡೋಕೆ ಹೋಗ್ತಿದ್ವು ಭಾಳ ಚೆನ್ನಾಗೇ ಮಾತಾಡ್ಸೋರು, ಫೋಟೋ ಇಸ್ಕೊಳ್ಳೋರು, ಹೇಳ್ತೀವಪ್ಪ ಅನ್ನೋರು. ಕೆಲವ್ರು ಹೇಳೋರು, ಕೆಲವ್ರು ಹೇಳ್ತಿರ್ಲಿಲ್ಲ. ಯಾರು ಏನು ನಮಗೆ ಅವಮಾನ ಅಂದರೆ ಇಲ್ಲ ಸರ್. ಒಬ್ಬರು ಮಾತ್ರ, ಒಬ್ಬರು ಡೈರೆಕ್ಟ್ರು, ಅವರು ನನಗೊಬ್ಬರು ಮ್ಯಾನೇಜರು ಬಾಬಣ್ಣ ಅಂತಿದ್ದಾರೆ. ಬಾಬಣ್ಣ ಅನ್ನೋರು ಅವ್ನು ಈ ಮುಗಿಲು ಸೀರಿಯಲ್ ನೋಡ್ಕೊಂಡೆ ಅವತ್ತಿನ ಕ್ಷಣಕ್ಕೆ ನನಗೆ ಅದು ಅಳು ಬಂದಿತ್ತು. ಅದು ಇವತ್ತು ಅದು ನೆನೆಸ್ಕೊಂಡು ನಗು ಬರುತ್ತೆ. ಅದನ್ನ ಅವಮಾನ ಅಂತ ಕನ್ಸಿಡರ್ ಮಾಡೋದು ನಂದೇ ತಪ್ಪು ಆ್ಯಕ್ಚುಲಿ. ಅವತ್ತು ಭಾಳ ದುಃಖ ಆಗ್ಬಿಟ್ಟಿತ್ತು, ಕಣ್ಣಲ್ಲಿ ನೀರು ಹಾಕಿದ್ದೆ. ಒಂದು ನನ್ನ ಫೋನ್ ಮಾಡಿ ಶರದ್ ವೈತಾಶ್ವರ ಸರ್ ಹತ್ರ ನನ್ನ ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿ, ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನಾನು ಡೈಲಿ ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಮದೊಂದೇ ಸೀರಿಯಲ್ 10 ಗಂಟೆ ಬರ್ತಾಯಿತ್ತು. ನಾನು ನಿಮ್ಮ ಆ್ಯಕ್ಟಿಂಗ್ ಇಷ್ಟ ರೀ, ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕರೆದ್ರು 2008ನೇ ಇಸ್ವಿನಲ್ಲಿ. ಸೊ ಅವಾಗ ಹೋಗಿದ್ದೆ, ಅಬ್ಬಯ್ಯನವ್ರ ಸ್ಟುಡಿಯೋಗೆ ಬನ್ನಿ, 7 ಗಂಟೆಗೆ ಬನ್ನಿ ಅಂದರು. ನಾವು ಗಾಬರಿಗೆ 6:45ಗೆ ಹೋಗ್ಬಿಟ್ಟಿದ್ದೀವಿ. ಯಾರೂ ಇಲ್ಲ ಅಲ್ಲಿ. ಅಲ್ಲೊಬ್ರು ಯಾರೊಬ್ರು ಚೇರ್ ಮೇಲೆ ಕೂತ್ಕೊಂಡಿದ್ರು. ಅವ್ರ ಸುತ್ತ ಒಂದಷ್ಟು ಜನ ಇದ್ರು. ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊತಾ ಇದ್ರು ಕುಕ್ಕುರ್ಗಾರಲ್ಲಿ ಕೂತ್ಕೊಂಡು. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಬಾಬು ಅವರು ಅಂತ ಕೇಳಿದೆ. ಅವ್ರಿಗೆ ಅವರು ಡೈರೆಕ್ಟ್ರು, ನನಗೇನು ಗೊತ್ತು ಅವ್ರು ಡೈರೆಕ್ಟ್ರು ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಕೋಪ ಬಂದು ಭಾಳ ಬೈದ್ಬಿಟ್ರು. ಯಾರ ಹತ್ರ ಬಂದು ಯಾರನ್ನು ಕೇಳ್ತಾ ಇದ್ದೀನಿ ನೀನು, ಹಂಗೆ ಹಿಂಗೆ ಬೈದ್ರು. ಅವ್ರು ಸುತ್ತಮುತ್ತ ಇರೋರು ಡೈರೆಕ್ಟ್ರು ಗೊತ್ತಿಲ್ವ ನನಗೆ, ಡೈರೆಕ್ಟರ್ ಸ್ವಲ್ಪ ಮ್ಯಾನೇಜರ್ನ ಕೇಳ್ತೀಯ ಅಂತೆಲ್ಲ ಬೈದ್ರು. ಅವಾಗ ಸ್ವಲ್ಪ ಬೇಸರ ಆಗಿತ್ತು. ಅದೇ ತಪ್ಪು ನಂದೆ. ಸೊ ಅದನ್ನೆಲ್ಲ ಅವಮಾನ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಅದರ್ವೈಸ್ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ರಘು ಅವರು ನಟನೆ ಕಂಡ್ಕೊಂಡ್ರು, ನಿರ್ದೇಶನ ಕಂಡ್ಕೊಂಡ್ರು. ಈ 2 ಆ್ಯಂಗಲ್ ಎಲ್ಲ ನೋಡಿದ್ರೆ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು, ನಿರ್ದೇಶನ ಅಥವಾ ನಟನೆ? ಸರ್ ಕಂಫರ್ಟ್ ಝೋನ್ ಅಂತ ಯೋಚನೆ ಮಾಡಿದ್ರೆ ನಟನೆ. ಅಂದರೆ ನಾನು ಕಂಫರ್ಟ್ ಆಗಿರ್ತೀನಿ, ಅಲ್ಲಿ ಬೇರೆ ಹೆಚ್ಚಿನ ಜವಾಬ್ದಾರಿಗಳಿರಲ್ಲ ನಮಗೆ. ಅಂದರೆ ಅವ್ರು ಹೇಳಿದ್ನಷ್ಟು ಮಾಡ್ಬೋದು. ಅವ್ರು ಹೇಳಿದ್ದನ್ನ ನೆಟ್ಟಿಗೆ ಮಾಡಿದ್ರೆ ನಟನೆ ಸಾಕಪ್ಪ, ಅದೇನು ಈಸಿ ಇರಲ್ಲ. ಆದರೆ ಒಂದಷ್ಟು ಎಕ್ಸ್ಪೀರಿಯನ್ಸು, ಒಂದಷ್ಟು ಟ್ರೈನಿಂಗ್ ಇರೋದ್ರಿಂದ ಅವ್ರು ಹೇಳೋದು ಅರ್ಥ ಆಗುತ್ತೆ, ಅವ್ರನ್ನ ನಾವು ಕನ್ವಿನ್ಸ್ ಮಾಡಬಲ್ಲೆವು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ನಿರ್ದೇಶನ ನನಗೆ ತುಂಬ ಇಷ್ಟವಾದ ಕೆಲಸ. ಕತೆ ಹೇಳೋದು ನನಗೆ ತುಂಬ ಇಷ್ಟವಾದ ಕೆಲಸ. ಕಲಿಯೋದು ಜಾಸ್ತಿ ಇರುತ್ತೆ. ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ನಾವು ಕೆಲಸ ಮಾಡಬೇಕು. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಫಸ್ಟ್ ಟೈಮ್ ನೀವು ಚೂರಿಕಟ್ಟೆ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡ್ತೀವಿ. ಸೊ ಎಲ್ಲ ಡೈರೆಕ್ಟರ್ಗಳಿಗೂ ಒಂದು ಏನಂತಂದರೆ ಮೊದಲನೇ ನಿರ್ದೇಶನ ಮಾಡೋದು
ಅದರಲ್ಲಿ ಗೆಲ್ಲಬೇಕು ಅನ್ನೋದು. ಹ್ಮ್. ಚೂರುಕಟ್ಟೆ ನಾವು ನೋಡ್ದಂಗೆ ಒಳ್ಳೆ ಪ್ರಯತ್ನ, ಹ್ಮ್. ಆಮೇಲೆ ಒಳ್ಳೆ ಪ್ರಯೋಗಾತ್ಮಕ ಸಿನಿಮಾ ಅಂತೂ ಅನಿಸ್ಕೊಡ್ತು. ಹ್ಮ್. ಸಾಕಷ್ಟು ಏನು ದೊಡ್ಡ ಮಟ್ಟದಲ್ಲಿ ಮಾತುಗಳು ಕೇಳಿಬಂದು ಹ್ಮ್. ಪ್ರಯತ್ನದ ವಿಚಾರವಾಗಿ. ಆದರೆ ಕಮರ್ಷಿಯಲ್ ಆಗಿ ಆ ಸಿನಿಮಾ ಇದಾಗಲಿಲ್ಲ. ಹ್ಮ್. ಆಗ ನಿಮ್ಗೆ ಅನಿಸಿದ್ದು ಅಂದರೆ ಇಂಡಸ್ಟ್ರಿಯಲ್ಲಿ ಮತ್ತೆ ನಾನು ಸಸ್ಟೈನ್ ಆಗ್ತೀನಾ? ಓಕೆ, ಅದು ಭಾಳ ಇಂಟ್ರೆಸ್ಟಿಂಗ್ ಸರ್ ಇದು. ಹ್ಮ್ ನಾನು ಸೀರಿಯಲ್ ಡೈರೆಕ್ಟ್ ಮಾಡ್ತಿದ್ದೆ, ಟೆಲಿಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೆ. ಹ್ಮ್. ನಾನು ಕಿರುತೆರೆಯಿಂದ ಸಿನಿಮಾಗೆ ಬರ್ಬೇಕು ಬಂದ್ ನಾನು ಹ್ಮ್. ಅಂತ ಶಿಫ್ಟ್ ಆಗಬೇಕು ಅಂದ್ಕೊಂಡಾಗ, ಓಕೆ ಸೀರಿಯಲ್ ಡೈರೆಕ್ಟ್ರು ಯಾರಪ್ಪ ಪ್ರೊಡ್ಯೂಸ್ ಮಾಡ್ತಾರೆ, ಹ್ಮ್. ಯಾರಪ್ಪ ನನ್ನ ಕತೆ ಕೇಳ್ತಾರೆ. ಹ್ಮ್. ಸೊ ಚೌಕಾಬಾರ ಅಂತ ಒಂದು ಶಾರ್ಟ್ ಫಿಲ್ಮ್, ಹೌದು ಹೌದು ಅದು ಮಾಡಿದ್ಮೇಲೆ ನನಗೆ ಫೀಲ್ ಆಯಿತು, ಎಲ್ಲ ಸಿನಿಮಾ ನಟರಿದ್ದಾರೆ, ಇದುವರೆಗೂ ಹೌದು. ಸಿನಿಮಾ ಥಿಯೇಟ್ರಲ್ಲಿ ಯಾವ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿಲ್ಲ. ಹ್ಮ್. ಓಕೆ, ಇದನ್ನ ಯಾಕೆ ಮಾಡಿ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ. ಹೌದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೆ. 59 ಊರಲ್ಲಿ ಪ್ರದರ್ಶನ ಆಯ್ತು. ಮಾಡಿದ್ವಿ. ಹೋದೆ, ನಾನು ಇಂಟ್ರಾಕ್ಟ್ ಮಾಡಿದೆ, ಬಂದೆ. ಹ್ಮ್. ಅದಾದ್ಮೇಲೂ ತಿರ್ಗಾ ಒಂದು ಸೀರಿಯಲ್ ಮಾಡಿದೆ ಝೀಗೆ, ರಾಕ್ಲೈನ್ ವೆಂಕಟೇಶ್ ಸರ್ ಪ್ರೊಡಕ್ಷನ್ಗೆ. ಹ್ಮ್. ಸಿನಿಮಾಗೆ ಅವಕಾಶ ಸಿಕ್ಕಿದ್ದು ಕೂಡ ಚೌಕಾಬಾರ ಇದ್ದಾನೆ. ಹ್ಮ್ ಹ್ಮ್ ಆವಾಗ ಸ್ಟೇಟ್ ಅವಾರ್ಡ್ ಬಂತು ಫಸ್ಟ್ ಟೈಮ್. ಅಲ್ಲಿವರೆಗೂ ಸ್ಟೇಟ್ ಅವಾರ್ಡ್ ಇರಲಿಲ್ಲ. ಆ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ನಮಗೆ ಹೌದು. ಅದೃಷ್ಟವಶಾತ್ ನಮಗೆ ಬಂತು. ಬಂತು. ಹೌದು. ಅದರಿಂದ ಮತ್ತೆ ಪುನಃ ಚೌಕಾಬಾರ ಲಿಂಕ್ ಮತ್ತೆ ವೈರಲ್ ಆಗಕ್ಕೆ ಶುರುವಾಯಿತು. ಹೌದು. ಸೊ ಅದರಿಂದ ನಿರ್ಮಾಪಕರು ನಯಾಸ್ ಸರ್ ಅಂತೇಳಿ ಹ್ಮ್. ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಸಿ ಚೂರಿಕಟ್ಟೆ ಕೊಟ್ಟರು. ತುಂಬ ಒಳ್ಳೆ ಅದ್ಭುತ, ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಗೆ ಆ ಥರದ ನಿರ್ಮಾಪಕರು ಸಿಗಬೇಕು. ಕರೆಕ್ಟ್. ನಾನು ಅವ್ರನ್ನ ತುಂಬ ನೆನೆಸ್ಕೊತೀನಿ. ಹ್ಮ್. ಬಟ್ ನಾವು ರಿಲೀಸ್ ಮಾಡಿದ್ದಾಗ ಅಂದರೆ ಇದೆಲ್ಲವೂ ಇವಾಗ ನಾವು ಏನೇ ಹೇಳಿದ್ರು ಸಮರ್ಥನೆ ಸರ್ ಇದು, ಆಯಿತಾ. ರಿಲೀಸ್ ನಮ್ಮ ಜೊತೆಗೆ ಪದ್ಮಾವತಿ ಮತ್ತು ಭಾಗಮತಿ ಮತ್ತು ಪದ್ಮಾವತಿ 2 ಸಿನಿಮಾಗಳು ಹ್ಮ್. ಅದೇ ಡೇಟಲ್ಲಿ ಬಂತು. ಹೌದು. ನಮ್ಗೆ ಅಷ್ಟು ಆ ನಿರೀಕ್ಷೆ ನಿರೀಕ್ಷೆ ಇಲ್ಲ. ಲೆವೆಲ್ಗೆ ಹಿಂಗಾಗುತ್ತೆ, ನಮಗೆ ಮಲ್ಟಿಪ್ಲೆಕ್ಸ್ ಶೋಸ್ಗಳು ಸಮಸ್ಯೆ ಸಮಸ್ಯೆ ಆಗುತ್ತೆ. ಆಗುತ್ತೆ. ನನಗೆ ನನ್ನ ಸಿನಿಮಾ ಚೆನ್ನಾಗಿದೆ, ನನ್ನ ಸಿನಿಮಾ ಜನ ಬಂದು ನೋಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು. ಹ್ಮ್. ಆ್ಯಂಡ್ ಮಾರ್ಕೆಟಿಂಗ್, ಹ್ಮ್. ಈ ಎಲ್ಲಾ ಥರದ ಪಬ್ಲಿಸಿಟಿನೂ ಮಾಡಿದ್ವಿ. ಹ್ಮ್. ಹೊತ್ತಿಗೆ ಹೌದು. 42 ಲಕ್ಷ KRG ಪ್ರಚಾರಕ್ಕೆ. ಟೀಸರ್ ನೋಡಿ ಹ್ಮ್. ಅವರು ಹಣ ಹಾಕ್ಬಿಟ್ಟು ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿ. ಹೌದು. KRG ಸ್ಟುಡಿಯೋಸ್ ಕಾರ್ತಿಕ್ ಗೌಡ ಅವರು, Correct. ಅವರು ನಮ್ಮ ಟೀಸರ್ ನೋಡ್ಬಿಟ್ಟು ನಾವು ಬೈ ಮಾಡಿ ಸರ್ ನಮ್ಮ ಸಿನಿಮಾನ. ಅವಾಗ ಆಪರೇಷನ್ ಆದಮೇಲೆ ಅವರು ಸಿನಿಮಾ ಬೈ ಮಾಡಿದ್ರು. ಹ್ಮ್. ಹಂಗೆ ಮಾಡಿ ಅಂತ, ಇಲ್ಲ ನಾನು KGF ಕಾನ್ಸಂಟ್ರೇಷನ್ ಈಗ ಯಾವುದನ್ನು ಬೈ ಮಾಡಲ್ಲ, ಬೇಕಿದ್ರೆ ನಾನು ಈ ಥರ ಸಹಾಯ ಮಾಡ್ತೀನಿ, ಹ್ಮ್. ನಾನು ರಿಲೀಸ್ ಮಾಡ್ತೀನಿ, ಹ್ಮ್. ನೀವೇನು ದುಡ್ಡು ಹಾಕೋದ್ಬೇಡ, ನಾವು ಮಾಡ್ಕೊಡ್ತೀನಿ. ರಿಲೀಸ್ ಮಾಡ್ತೀನಿ, ಫಸ್ಟ್ ನಾನು ಎತ್ಕೊಳ್ತೀನಿ, ಆಮೇಲೆ ನಿಮ್ದು ಏನಿದೆ ತಗೊಳ್ಳಿ. ತಗೊಳ್ತೀನಿ ಅಂತ. ಅದು ದೊಡ್ಡ ಸಪೋರ್ಟ್. ಹೌದು ಹೌದು. ಆ ಟೈಮಿಗೆ ಅದು ದೊಡ್ಡದೇ ಅದು. ಹೌದು. ತುಂಬಾ ದೊಡ್ಡ ಸಪೋರ್ಟ್. ತುಂಬಾ ಚೆನ್ನಾಗೂ ರಿಲೀಸ್ ಆಗಿತ್ತು ಅದು. ಚೆನ್ನಾಗೂ ಮಾಡಿಕೊಟ್ರು. ಹೌದು ಹೌದು. ಬಟ್ ಅದೇ ಅವರೇ ತುಂಬಾ ಜನಕ್ಕೆ ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಇಂಡಸ್ಟ್ರಿಯಲ್ಲಿ ನಾವು ಚೂರಿಕಟ್ಟೆ ಗೊತ್ತಾಗಕ್ಕೆ. ಹ್ಮ್. ಆ್ಯಂಡ್ ಮೀಡಿಯಾಯಿಂದನೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ತು. ಹೌದು. ಅದ್ರ ವಿಮರ್ಶೆ ಎಲ್ಲವೂ ಚೆನ್ನಾಗಿ ಬಂದು. ಬಟ್ ಅಲ್ಲಿಗಾಗಲೇ ನಾವು ಯಾವಾಗ ಅಂತ ತಲುಪಿದ್ವಿ ಅಂದರೆ 3 ದಿನ 4 ದಿನ ಅಥವಾ ಒಂದು ವಾರದೊಳಗಡೆ ಒಂದು ಇಂತಿಷ್ಟು ಜನ ಬರಲಿಲ್ಲ ಅಂದರೆ ಶೋಗಳು ತೆಗಿತಾರೆ. ಹೌದು. ತೆಗಿತಾರೆ. ಮಲ್ಟಿಪ್ಲೆಕ್ಸ್ ಅವರು ಬಂಡವಾಳ ಕೋಟ್ಯಾಂತರ ರೂಪಾಯಿ ಬಂಡವಾಳ ರೇಷಿಯೋ ನೋಡಿ ಇದು ಮಾಡ್ತಾರೆ. ಅವರು ಜನ ಬಂದಿಲ್ಲ ಅಂದರೆ ಅವರೇ ನಮ್ಮ ಹತ್ರ ಬಾಡಿಗೆ ತಗೊಳ್ಳಲ್ಲ. ಕರೆಕ್ಟ್. ಸೊ ಅದಾದ್ಮೇಲೆ 4 ವಾರ ಇತ್ತು. ಹೌದು. 4 ವಾರ. 2ನೇ ವಾರದಿಂದ ಜನ ಬರೋಕ್ಕೆ ಶುರುವಾದರೂ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯಿತು. ಕಡಿಮೆ ಆಯಿತು. ಹೌದು. ಪಿಕಪ್ ಆಗೋಷ್ಟೊತ್ತಿಗೆ ಥಿಯೇಟರ್ ಕಮ್ಮಿ ಕಮ್ಮಿ ಆಯಿತು.